ನಾನು ಬೇಕು ಅಂತ ತಪ್ಪು ಮಾಡಲಿಲ್ಲ, ನನ್ನ ಕ್ಷಮಿಸ್ಬಿಡಿ. ಏ ದಿವ್ಯಾ ಬಾರೆ. ಯಾಕೆ ಡಾಕ್ಟರ್ ಮೇಡಮ್, ನಾವು ಕದ್ದಿರೋ ಸೀರೆ ಹೇಗಿದೆ? ಈ ತರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರುತ್ತೆ ಅಂತ ನೀವು ಅನ್ಕೊಂಡೇ ಇರ್ಲಿಲ್ಲ ಅಲ್ಲ? ಅವನ್ ಯಾಕೆ ಹಾಗೆ ನೋಡ್ತೀಯ? ಬೇಡ್ದಿರೋ ವಿಷಯಕ್ಕೆಲ್ಲ ಮೂಗ್ ತುರ್ಸ್ಕೊಂಡು ಹೋಗ್ಬೇಡ ಅಂತ ಎಷ್ಟು ಸರಿ ಹೇಳಿದೀನಿ. ಈಗೇನಾಯ್ತು? ಬೇಕಾ ನಿಂಗಿದೆಲ್ಲ? ಉಮಾ, ನಿನಗೆ ಅಡ್ವೈಸ್ ಮಾಡಿದ್ರೆ ಹಿಡ್ಸಲ್ಲ ಅಂತ ನನಗೆ ಗೊತ್ತು. ಅದು ಈ ಟೈಮಲ್ಲಿ ಸುತಾರಾಮ್ ಹಿಡ್ಸಲ್ಲ ಅಂತ ಚೆನ್ನಾಗಿ ಗೊತ್ತು. ಆದ್ರೂ ನನಗೆ ಬೇರೆ ದಾರಿ ಇಲ್ಲ. ಈ ಸುಳ್ಳಿದ್ಯಲ್ಲ, ಅದ್ ಯಾವಾಗ್ಲೂ ಓಡ್ ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ನಿಜ ನಿಧಾನವಾಗಿ ಬರುತ್ತೆ, ಆದ್ರೆ ನಿಜ ಸುಳ್ಳನ್ನ ಯಾವಾಗ್ಲೂ ಗೆಲ್ಲುತ್ತೆ. ಈ ಗೆದ್ದಿದ್ಯಲ್ಲ ಆ ಥರ. ಹಣ ಇಲ್ದವ್ರಿಗೆ ಬಡತನ ಅಂತ ಒಂದು ಹೆಸರಿದೆ. ಮತ್ ಯಾಕೆ ನಿನ್ನಂಥವ್ರೆಲ್ಲ ಅವ್ರಿಗೆ ಕಳ್ರು ಅಂತ ಇನ್ನೊಂದು ಹೆಸರು ಕೊಡ್ತೀರಾ? ಹಣ ಇಲ್ದವ್ರೆಲ್ಲ ಪ್ರಾಮಾಣಿಕರಲ್ಲ ಅಂತ ಯಾರು ಹೇಳಿದ್ರು ನಿಂಗೆ? ಭಾಗ್ಯಲಕ್ಷ್ಮಿ ಮೇಲೆ ಸುಮ್ಮನೆ ಅಪವಾದ ಹೊರಿಸಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ, ಆದ್ರೆ ಮತ್ತೆ ಮತ್ತೆ ನೀವು ಅದೇ ತಪ್ಪನೆ ಮಾಡ್ತಿದ್ದೀರಾ. ಈಗ ಹೇಳ್ತಾ ಇದ್ದೀನಿ ಕೇಳಿ, ಇದೇ ನಿಮಗೆ ಕೊನೆಯ ಎಚ್ಚರಿಕೆ. ಏಯ್, ಸುಮ್ನೆ ಎಗರಾಡ್ಬೇಡ ನೀನು. ದಿವ್ಯಾ ಕದ್ದಿದ್ದನ್ನ ವಿಡಿಯೋ ತೆಗ್ದಿರೋದನ್ನ ತಿಳಿದು ಇವಳು ತಕ್ಷಣ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ತುಂಬಾ ಒಳ್ಳೆಯವಳ ತರ ನಾಟಕ ಮಾಡಿದ್ಲು. ಅದೇ ನಿಜ ಅಂತ ನಂಬ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ. ಆದ್ರೆ ಆದಷ್ಟು ಬೇಗ ಇವಳು ನಿಜವಾದ ರೂಪ ಏನು ಅಂತ ನಿಮಗ್ ಗೊತ್ತಾಗತ್ತೆ. ಸಾಕು ಉಮಾ, ಇನ್ನ ನೀನ್ ಮಾತಾಡಿದ್ರೆ ನಾನೇ ಸುಮ್ಮನೆ ಇರಲ್ಲ. ಭಾಗ್ಯಲಕ್ಷ್ಮಿ ಯಾವ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಅವಳ ಹತ್ರ ಕ್ಷಮೆ ಕೇಳು. ಕ್ಷಮೆ ಕೇಳು ಅಂತ ಹೇಳಿದ್ನಲ್ಲ. ಅಕ್ಕ ಬೇಡ ಅಕ್ಕ. ಲಕ್ಷ್ಮಿ, ನೀನ್ ಸ್ವಲ್ಪ ಸುಮ್ಮನೆ ಇರು. ಕ್ಷಮೆ ಕೇಳು ಉಮಾ. ಇವಳತ್ರ ಎಲ್ಲ ಕ್ಷಮ್ಸು ಅಂತ ಕೇಳೋಕೆ ನಾನೇನು ಅಡಿಯಾಳಾಗಿಲ್ಲ. ಜರ್ಗಿ. ಉಮಾ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಲ್ವಾ? ಏನೋ ನಿನ್ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿ ಹೋದ್ಲು. ಆದ್ರೆ ನನಗ್ ಗೊತ್ತು, ನಿನ್ನನ್ನು ಕಾಪಾಡಿದ್ದು ನಿನ್ನ ಪ್ರಾಮಾಣಿಕತೆ. ಹೋಗಿ ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ತಗೋ. ಏನ್ ಹೇಳ್ತಿದ್ದೀರಾ ಉಮಾ? ಈ ಸಲನೂ ಭಾಗ್ಯಲಕ್ಷ್ಮಿ ತಪ್ಪಿಸ್ಕೊಂಡ್ಲು. ಹೇಗ್ ತಪ್ಪಿಸ್ಕೊಂಡ್ಲು? ನೀವು ಆ ವಿಡಿಯೋನ ಎಲ್ರಿಗೂ ತೋರ್ಸುದ್ರಾ ಇಲ್ವಾ? ಅಯ್ಯೋ, ತೋರಿಸ್ದೆ ಇರ್ತೀನಾ? ತೋರ್ಸಿ ದೊಡ್ಡ ಗಲಾಟೆನೆ ಮಾಡ್ದೆ. ಮತ್ತೆ ಹೇಗ್ ತಪ್ಪಿಸ್ಕೊಂಡ್ಲು? ಅವಳಿಗೇನಾದ್ರೂ ಆದ್ರೆ ಓಡ್ ಬಂದು ಕಾಪಾಡಕ್ಕೆ ಆಪತ್ ಬಾಂಧವ ಅನಾಥ ರಕ್ಷಕ ಆ ರವಿ ಇದಾನಲ್ಲ, ಅವನಿಂದಾಗಿ ಅವಳು ತಪ್ಪಿಸ್ಕೊಂಡ್ಲು. ನೀವು ಕಳ್ಸಿರೋ ವಿಡಿಯೋನ ನಾನು ತೋರ್ಸಿದ್ರೆ ಬದಲಾಗಿ ಅವನು ಇನ್ನೊಂದು ವಿಡಿಯೋ ತಂದು ತೋರಿಸಿದ್ನಲ್ಲ. ಬೇರೆ ವಿಡಿಯೋನಾ? ಏನ್ ವಿಡಿಯೋ? ಕಳ್ದೋದ್ ಸೀರೆ ನೀವ್ ಮಾತ್ರ ತೋರಿಸ್ಬೇಕಾ? ಯಾಕೆ ನಾನ್ ತೋರಿಸ್ಬಾರ್ದಾ? ಪ್ರತಿ ಸಲನೂ ತಪ್ಪಿಸ್ಕೊತಾನೆ ಇದ್ದಾಳೆ. ಏನ್ ಮಾಡೋದು ಉಮಾ? ಬೇರೆ ದಾರಿನೇ ಇಲ್ಲ. ನಾವು ಮುಂಚೆ ಪ್ಲಾನ್ ಮಾಡಿದ ಹಾಗೆ
ಮಾತ್ರೆನ್ ಕೊಟ್ಟು ಅವಳು ಒಂದೇ ಸಲ ಫೀವರಲ್ಲಿ ಮಲ್ಗೋ ಥರ ಮಾಡೋದು. ಓಕೆ, ಅದನ್ನ ಯಾವಾಗ ಮಾಡ್ತೀರಾ? ನಾಳೆ ಬೆಳಗಾಗ್ತಿದ್ದ ಹಾಗೆ ನನ್ ಮೊದಲನೇ ಕೆಲ್ಸ ಅದೇನೆ. ಇದಾದ್ರೂ ಕರೆಕ್ಟಾಗಿ ನಡೆಯತ್ತಲ್ವಾ? ಖಂಡಿತ ಆಗತ್ತೆ. ನಾಳೆ ಬೆಳಿಗ್ಗೆ ಭಾಗ್ಯಲಕ್ಷ್ಮಿಗೆ ಒಳ್ಳೆ ದಿನ ಆಗಿರಲ್ಲ ನೋಡ್ ತೇಜ. ಓಕೆ, ಫೈನ್. ಲಕ್ಷ್ಮಿ, ನೀವಿಲ್ಲೇ ಇರ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೀಗೆ ಅಳ್ತಿರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಅಳ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನನಗಾಗ್ಲಿಲ್ಲ ರವಿ. ಮನ್ಸಕ್ ತುಂಬಾ ಬೇಜಾರಾಯ್ತು. ಯಾಕೆ ಕಷ್ಟ? ನೀನೇನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಡೈರೆಕ್ಟ್ ಆಗಿ ಗೊತ್ತಾಯ್ತಲ್ಲ, ಆದ್ರೂ ಯಾಕೆ ಹೀಗೆ? ಎಲ್ಲ ನಿಮ್ಮಿಂದಾನೆ. ನೀವ್ ಸರಿಯಾದ ಸಮಯಕ್ಕೆ ಬಂದು ಆ ವಿಡಿಯೋನ ತೋರ್ಸಿರ್ಲಿಲ್ಲ ಅಂತಂದ್ರೆ ನನ್ ಪರಿಸ್ಥಿತಿ ಏನಾಗಿರ್ತಿತ್ತು? ಏನೂ ಆಗ್ತಿರ್ಲಿಲ್ಲ ಲಕ್ಷ್ಮಿ. ಇಲ್ಲ ರವಿ, ಮನೇಲಿ ಎಲ್ರೂ ನನ್ನ ತಪ್ಪಾಗಿ ತಿಳ್ಕೊಳ್ತಿದ್ರು. ಅದನ್ನೆಲ್ಲ ಯಾರು ತಪ್ಪಾಗಿ ತಗೊಳಲ್ಲ. ನಿಮ್ ಬಗ್ಗೆ ಎಲ್ರಿಗೂ ಗೊತ್ತು, ಹಾಗೆ ಉಮಾ ಅತ್ಗೆ ಬಗ್ಗೆನೂ ಗೊತ್ತು. ಹೀಗಿರುವಾಗ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀಯ? ಇಲ್ಲ ರವಿ, ನನ್ನಿಂದಾಗಿ ಮನೆಗೂ ಅಂಗಡಿಗೂ ಯಾವ ಕೆಟ್ಟ ಹೆಸರು ಬರಲ್ಲ ಅಂತ ನಾನ್ ತಾತನ್ಗೆ ಮಾತು ಕೊಟ್ಟು ಬಂದಿದ್ದೀನಿ. ಮಹಾಲಕ್ಷ್ಮಿ ಅಕ್ಕನೂ ನನ್ ಮೇಲೆ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ. ಉಮಾ ಮೇಡಮ್ ಮಾತಾಡ್ತಿರುವಾಗ ಆ ನಂಬಿಕೆ ನಾನ್ ಕೊಟ್ಟು ಮಾತು ಎಲ್ಲದನ್ನು ಕಾಪಾಡಕ್ ಆಗಲ್ವೇನೋ ಅಂತ ನನ್ ಮನ್ಸೆ ಒಡ್ದೋಯ್ತು ರವಿ. ಇದೆಲ್ಲ ನನ್ನ ತಾತಂಗ್ ಗೊತ್ತಾದ್ರೆ ಅವರಿಂದ ಖಂಡಿತ ಸಹಿಸೋದಕ್ಕಾಗಲ್ಲ. ರವಿ, ನೀವ್ ನನ್ ಮರ್ಯಾದೆ ಮಾತ್ರ ಕಾಪಾಡಿಲ್ಲ, ನನ್ ತಾತನ್ ಮರ್ಯಾದೆನೂ ಕೂಡ ಕಾಪಾಡಿದೀರ. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗೆ ನೋಡಿದ್ರೆ ನೀನ್ ನನಗೆ ಮಾಡಿರೋ ಸಹಾಯಕ್ಕೆ ನಾನ್ ಜೀವನ ಪೂರ್ತಿ ಧನ್ಯವಾದ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇರ್ಬೇಕಾಗತ್ತೆ. ಅಷ್ಟು ದೊಡ್ಡ ಸಹಾಯ ನಮಗೋಸ್ಕರ ಮಾಡಿದ್ಯಾ. ನಮ್ಮ ಅಂಗಡಿಯಿಂದ ಕೇವಲ ಒಂದ್ ಸೀರೆ ಅಲ್ಲ, ನೀನ್ ಎಷ್ಟು ಸೀರೆನ್ ಬೇಕಾದ್ರೂ ತಗೋಬಹುದು. ಆ ಫ್ರೀಡಮ್ ನಿನ್ಗಿದೆ ಲಕ್ಷ್ಮಿ. ದಿವ್ಯಾಗೆ ನೀನೇ ಸೀರೆ ಎತ್ಕೊಟ್ರು ಅದು ತಪ್ಪೋ ಕಳ್ತನನೋ ಆಗಲ್ಲ. ನೀನ್ ಎಷ್ಟು ಧೈರ್ಯಶಾಲಿ, ಬುದ್ಧಿಶಾಲಿ. ಅಂಗಡಿಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಧೈರ್ಯವಾಗಿ ಎದುರಿಸಿ ನಿಲ್ತೀಯಲ್ವಾ. ಅಷ್ಟು ಗ್ರೇಟ್ ಆಗಿರೋ ಕಾಟನ್ ಕ್ಯಾಂಡಿ ಉಮಾ ಅತ್ಗೆ ಮಾತ್ಗೆಲ್ಲ ತಲೆ ಕೆಡಿಸ್ಕೋತಾಳ? ಎಷ್ಟು ದೊಡ್ಡ ಧೈರ್ಯಶಾಲಿ ಆಗಿದ್ರು ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಕುಸ್ತು ಹೋಗ್ತಾರೆ ರವಿ. ಸರಿ, ನನ್ನ ಕಾಟನ್ ಕ್ಯಾಂಡಿ ಹಾಗೆಲ್ಲ ಯೋಚನೆ ಮಾಡೋಳಲ್ಲ. ನಿನಗೋಸ್ಕರ ನಾನಿದ್ದೀನಲ್ಲ. ಅಂದ್ರೆ ನಾವು ಅಂದ್ರೆ ಅತ್ತಿಗೆ, ಅಣ್ಣ ಎಲ್ರೂ ಇದಾರಲ್ಲ. ಯಾಕೆ ಯೋಚನೆ ಮಾಡ್ತೀಯ? ಏಯ್, ಅಳಬೇಡ. ನಾನು ನಿಜ ಹೇಳ, ನೀನ್ ಅಳೋವಾಗ ಚೆನ್ನಾಗಿ ಕಾಣಿಸ್ತೀಯ, ಅದೇ ನಗ್ತಿರೋವಾಗ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತೀಯ.
ಮನಸ್ಸಲ್ಲಿ ಅಷ್ಟೊಂದು ಆಸೆ ಇಟ್ಕೊಂಡು ನಾಟಕ ಮಾಡ್ತೀಯಾ? ನೋಡ್ಕೋತೀನಿ ನಿನ್ನ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ವೆರಿ ಗುಡ್ ಮಾರ್ನಿಂಗ್ ಲಾಯರ್ ಸರ್. ಏನ್ ಮೇಡಮ್ ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ? ಎನಿಥಿಂಗ್ ಇಂಪಾರ್ಟೆಂಟ್? ಎಸ್ ಲಾಯರ್ ಸರ್, ಇವತ್ತು ಈವ್ನಿಂಗ್ ಸಿಂಗಪೂರಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಇವತ್ತು ನಮ್ಮನೇಲೆ ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ದೀನಿ. ನೀವು ಅಟೆಂಡ್ ಮಾಡಬೇಕು ಅನ್ನೋದು ನನ್ನ ಆಸೆ. ಖಂಡಿತ ಮೇಡಮ್, ಖಂಡಿತ ಬಂದು ಜಾಯಿನ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಒನ್ ಕಂಡೀಷನ್ ಲಾಯರ್ ಸರ್, ಪಾರ್ಟಿಗೆ ನೀವೊಬ್ಬರೇ ಅಲ್ಲ, ನಿಮ್ಮ ವೈಫನ್ನು ಕರ್ಕೊಂಡು ಬರಬೇಕು. ಏನಾಯ್ತು ಲಾಯರ್ ಸರ್? ಇಲ್ಲ ಮೇಡಮ್, ಅವಳು ಬರೋದಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಅವ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾ ಸಂತೋಷ ಆಗುತ್ತೆ ಲಾಯರ್ ಸರ್. ಯಾಕೆ ಅಂದ್ರೆ ಈ ಗೆಟ್ ಟುಗೆದರ್ ಅಫಿಷಿಯಲ್ ಆಗಿರದೆ ಹೋಮ್ಲಿ ಆಗಿದ್ರೆ ಚೆನ್ನ ಅಂತ ನನಗನ್ಸುತ್ತೆ. ಅದಕ್ಕೆ ತುಂಬಾ ಹತ್ರ ಸರ್ಕಲ್ನವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ನಿಮ್ಮ ವೈಫ್ ಮಹಾಲಕ್ಷ್ಮಿನ ಕರ್ಕೊಂಡು ಬಂದ್ರೆ ನಾನಂತೂ ತುಂಬಾ ಸಂತೋಷ ಪಡ್ತೀನಿ. ಸರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈವ್ನಿಂಗ್ ನಿಮ್ಮನ್ನು ನಿಮ್ಮ ವೈಫನ್ನು ವೆಲ್ಕಮ್ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿರ್ತೀನಿ. ಯಾವುದೇ ಕಾರಣಕ್ಕೂ ನನ್ನನ್ನು ಏಮಾರಿಸಬೇಡಿ ಲಾಯರ್ ಸರ್. ಓಕೆ. ಬಾ ಮಹಾಲಕ್ಷ್ಮಿ, ನಿನಗೋಸ್ಕರ ಒಂದು ದೊಡ್ಡ ಆತಿಥ್ಯ ಕಾಯ್ಕೊಂಡಿದೆ. ನೀನು ಖಂಡಿತ ಬರಬೇಕು. ನೈಟಿಗೆ ಡಿನ್ನರ್ಗೆ ಏನ್ ಮಾಡ್ಲಿ? ಏನ್ರಿ ಈಗ ತಾನೇ ಬಂದ್ರಿ, ಅಷ್ಟು ಬೇಗ ಹೊರಟ್ಬಿಟ್ರಾ? ಮಿನಿಸ್ಟರ್ ಶಕುಂತಲಾ ದೇವಿ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇದೆ, ಅದಕ್ಕೆ ಹೊರಟಿದ್ದೀನಿ. ಡಿನ್ನರ್ ಅಲ್ಲೇ ಮುಗಿಸ್ಕೊಂಡ್ಬರ್ತೀನಿ. ಸರಿ. ಲಕ್ಷ್ಮಿ, ಮಿನಿಸ್ಟರ್ ಮನೆ ಡಿನ್ನರ್ ಪಾರ್ಟಿಗೆ ಹೋಗೋದು ನಿನ್ಗೆ ಇಷ್ಟ ಇಲ್ಲ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಮಿನಿಸ್ಟರ್ ಬಗ್ಗೆ ನೀನ್ ತಪ್ಪಾಗಿ ತಿಳ್ಕೊಂಡಿದೀಯಾ. ಆದ್ರೆ ಅವರು ಹಾಗಲ್ಲ. ನಿನ್ನನ್ನು ಡಿನ್ನರಿಗೆ ಕರ್ಕೊಂಬ ಅಂತ ಹೇಳಿ ಅವ್ರು ನನಗೆ ಎಷ್ಟು ಫೋರ್ಸ್ ಮಾಡಿದ್ರು ಗೊತ್ತಾ? ನನ್ನನ್ನ ಡಿನ್ನರ್ಗೆ ಬರೋಕ್ ಹೇಳಿದ್ರಾ? ಹೌದು. ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿಲ್ಲ? ಹೇಳಿದ ತಕ್ಷಣ ನೀನ್ ಬರಲ್ಲ ಅಂತ ಗೊತ್ತಲ್ಲ. ಹೇಗಿದ್ರು ನೀನ್ ಬರಲ್ಲ ಅಂತ ಗೊತ್ತಲ್ವಾ? ಯಾಕೆ ನಿನ್ನ ಸುಮ್ಮನೆ ಫೋರ್ಸ್ ಮಾಡಿ ಬೇಜಾರು ಮಾಡಬೇಕು ಅಂತ ನಾನು ನಿನಗೆ ಹೇಳಲಿಲ್ಲ. ಫೋನಲ್ಲಿ ಮಿನಿಸ್ಟರ್ ಹತ್ರ ನಿನ್ನನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಈಗ ನೇರವಾಗಿ ಹೋಗಿ ಏನಾದ್ರು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಬೇಕು. ಇಲ್ಲ ರೀ, ಅದರಿಂದ ನಿಮಗ್ ಮರ್ಯಾದೆ ಇರಲ್ಲ ರೀ. ಶಕುಂತಲಾ ದೇವಿ ಎಂಥವ್ರೇ ಆಗಿರ್ಲಿ, ಆದ್ರೆ ನನಗ್ ನೀವು ಮುಖ್ಯ ರೀ. ನಿಮ್ ಮರ್ಯಾದೆ ಮುಖ್ಯ. ನಾನ್ ಬರ್ಲಿಲ್ಲ ಅಂತ ನೀವ್ ಎಲ್ರ ಮುಂದೆ ಸಂಕಟ ಪಡೋದು ನನಗಿಷ್ಟ ಇಲ್ಲ. ಅದನ್ನ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಹಾಗಿದ್ರೆ ನೀನು ಡಿನ್ನರಿಗೆ ಬರ್ತೀಯಾ? ನಿಮ್ ಮರ್ಯಾದೆ ಕಡಿಮೆ ಆಗೋ ಹಾಗೆ ಯಾರು ನಡ್ಕೋಬಾರ್ದು ಅನ್ಕೊಳ್ಳೋಳು ನಾನು. ಅಂತ ನಾನೇ ಹೀಗ್ ನಡ್ಕೋತೀನಾ? ನಾನ್ ಬರ್ತೀನಿ. ಇಲ್ಲ ಲಕ್ಷ್ಮಿ, ನನಗೋಸ್ಕರ ನೀನು ನೀವೇನು ಹೇಳೋದ್ ಬೇಡ. ನಿಮ್ ಮರ್ಯಾದೆ ನನಗ್ ತುಂಬಾ ಮುಖ್ಯ. ನಾನು ನಿಮ್ ಜೊತೆ ಡಿನ್ನರ್ಗೆ ಬರ್ತೀನಿ. ನಿಜ ಹೇಳ್ತಾ ಇದೀಯಾ? ಥ್ಯಾಂಕ್ ಗಾಡ್. ಸತ್ಯವಾಗ್ಲೂ ನಾನು ಎದುರು ನೋಡಿರ್ಲಿಲ್ಲ. ನನ್ ಲಕ್ಷ್ಮಿ ಈ ತರ ನನಗೆ ಸಂತೋಷ ಪಡಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಬೇಗ ರೆಡಿಯಾಗಿ ಬಂದ್ಬಿಡು. ಒಂದು 10 ನಿಮಿಷ ವೇಟ್ ಮಾಡಿ, ನಾನು ಈಗ್ಲೇ ಬರ್ತೀನಿ. ಓಕೆ.
ಹೇಳು. ಮೇಡಮ್ ಅವ್ರು ಹೊರಟ್ಬಿಟ್ರು ಮೇಡಮ್. ಅವರು ಅಂದ್ರೆ ಯಾರ್ಯಾರು? ದೇವರಾಜು, ಮಹಾಲಕ್ಷ್ಮಿ ಮೇಡಮ್. ಓ, ವೆರಿ ಗುಡ್, ವೆರಿ ಗುಡ್. ಸೊ ಇದು ಅವರಿಗೆ ಕೊನೆ ಪಯಣ. ಖಂಡಿತ ಮೇಡಮ್. ಹೇಗೆ ಆದ್ರೂ ನಮ್ಮ ಮನೆಗೆ ಬರೋದಕ್ಕೆ 20 ನಿಮಿಷ ಬೇಕಾಗತ್ತೆ. ಆದ್ರೆ ಮನೆಗೆ ಬಂದು 10 ನಿಮಿಷದಲ್ಲಿ ಭಸ್ಮ ಆಗ್ಬಿಡ್ತಾರೆ ಮೇಡಮ್. ಏನು ಹೇಳ್ದೆ? ಭಸ್ಮ ಆಗ್ಬಿಡ್ತಾರ? ಖಂಡಿತ ಖಂಡಿತ ಭಸ್ಮ ಆಗ್ಬಿಡ್ತಾರಲ್ಲ? ಖಂಡಿತ ಮೇಡಮ್. ಆ ಮಹಾಲಕ್ಷ್ಮಿ ನನ್ನ ನೆನೆಸ್ಕೊಂಡು ಅಯ್ಯೋ ನಾನೆಂಥ ಕೆಲಸ ಮಾಡ್ಬಿಟ್ಟೆ, ಶಕುಂತಲಾ ದೇವಿನ ಎದುರು ಹಾಕೊಂಡು ನಾನೆಂಥ ತೊಂದ್ರೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಅವಳು ಜೀವ ವಿಲವಿಲ ಅಂತ ಬದ್ದಾಡ್ಬಿಡುತ್ತಲ್ವಾ? ಅವಳು ನನ್ನ ಮನೆಗೆ ಬಂದು ಉರ್ದು ಹೋಗೋದನ್ನ ನಾನು ನೋಡ್ಬೇಕು. ಅಷ್ಟೇ ಅಲ್ಲ, ಅವಳು ಅಳೋ ಸದ್ದನ್ನ ಕೇಳಿ ನಾನು ಸಂತೋಷ ಪಡ್ಬೇಕು. ಸರಿ ಮೇಡಮ್, ಹಾಗಾದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆನೆ ಹೋಗ್ತೀನಿ. ನಿಮಗೆ ಫೋನ್ ಮಾಡ್ತೀನಿ ಮೇಡಮ್. ಬೇಗ 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 ಹೋಗು, ಬೇಗ ಹಿಂದೆ ಹೋಗು. ಬಾಯ್ ಮಹಾಲಕ್ಷ್ಮಿ. ಬಾಯ್ ಬಾಯ್ ಮಹಾಲಕ್ಷ್ಮಿ. ನಮಸ್ಕಾರ. ಉತ್ತಮ್, ಹೇಳಿ ಮೇಡಮ್. ಇಲ್ಲಿಗೆ ಬರೋ ಮಹಾಲಕ್ಷ್ಮಿಗೆ ಯಾವ ಥರದ ಆತಿಥ್ಯ ರೆಡಿ ಮಾಡಿದಿರಿ? ಮಾಡಿದೀನಿ ಮೇಡಮ್. ಪಾರ್ಟಿಗೆ ಬರೋರು ಎಲ್ರಿಗೂ ಪನ್ನೀರ್ ಚೆಲ್ಲಿ ಬರಮಾಡ್ಕೋತೀವಿ. ಆ ಮಹಾಲಕ್ಷ್ಮಿ ಮೇಲೆ ಕೆಮಿಕಲ್ ಹಾಕಿ ವಿಡಿಯೋಗ್ರಾಫರ್ನ ಇಟ್ಕೊಂಡು ಶೂಟ್ ಮಾಡಿಸ್ಬಿಟ್ರೆ ಆ ಸನ್ ಗನ್ ಲೈಟ್ಗೆ ಸೀರೆಗೆ ಬೆಂಕಿ ಹತ್ಕೊಳ್ಳುತ್ತೆ ಮೇಡಮ್. ಸೂಪರ್ ಉತ್ತಮ. ಸೊ ಆ ಮಹಾಲಕ್ಷ್ಮಿನ ಕೊನೆಗಾಣಿಸೋಕೆ ಇದೇ ಪ್ಲಾನ್ ಅಲ್ಲ? ಅದೇ ಪ್ಲಾನ್ ಮೇಡಮ್. ದಟ್ಸ್ ಗ್ರೇಟ್. ಸೊ ಈ ಪ್ಲಾನ್ ಯಾವುದೇ ಕಾರಣಕ್ಕೂ ಮಿಸ್ ಆಗಕೂಡ್ದು. ನಾವು ಅಂದುಕೊಂಡ ಹಾಗೆ ನಡೆದು ಬಿಟ್ರೆ ಮಹಾಲಕ್ಷ್ಮಿ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಅವಮಾನ ಅವಳಿಗೆ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಎದುರು ಹಾಕೊಂಡಿರೋ ಅವಳಿಗೆ ಇದೇ ಸರಿಯಾದ ಶಿಕ್ಷೆ. ಇಷ್ಟೆಲ್ಲ ಆದ ನಂತರ ಆ ಲಕ್ಷ್ಮಿ ಸ್ಟೋರ್ಸು ನನಗೆ ತಾನೇ ಸ್ವಂತ. ಮೇಡಮ್, ನೀವ್ ಹೇಳಿದ ಪ್ಲಾನ್ ಎಲ್ಲ ಪಕ್ಕಾ ಮಾಡಿದೀನಿ ಮೇಡಮ್. ಹೌದಾ? ಹೌದು ಮೇಡಮ್. ಸೂಪರ್. ಇವತ್ತು ಮಹಾಲಕ್ಷ್ಮಿ ಅವಳ ಗಂಡನ ಜೊತೆ ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ಎಲ್ಲ ಅರೇಂಜ್ಮೆಂಟ್ಸು ನೀಟಾಗಿರ್ಬೇಕು. ಸರಿ ಮೇಡಮ್. ಜ್ಯೂಸ್ ತಗೊಳ್ಳಿ. ಬನ್ನಿ. ನಮಸ್ತೆ. ತಗೊಳ್ಳಿ ಮೇಡಮ್. ನಮಸ್ಕಾರ. ನಮಸ್ತೆ. ಬನ್ನಿ ಮೇಡಮ್. ಬನ್ನಿ ಸರ್, ಬನ್ನಿ ಮೇಡಮ್. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಅಮ್ಮ ನಮಸ್ಕಾರ ಅಮ್ಮ. ನೀವು 100 ಕಾಲ ಬಾಳ್ಬೇಕಮ್ಮ. ನಮಸ್ತೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ಏಯ್ ನಾಟಿ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಹಾ ನಮಸ್ಕಾರ. ನಿಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್. ತೇಜು. ಏ ಹಾಯ್. ಹಾ ಹೇಳೆ.
ಬಾ ಮಹಾಲಕ್ಷ್ಮಿ ಬಾ. ಸಂತೋಷವಾಗಿ ಬರ್ತಿರೋ ನೀನು ಇಲ್ಲಿಂದ ಸಂತೋಷವಾಗಿ ಹಿಂದಿರುಗಿ ಹೋಗಲ್ಲ. ಹಾಗೂ ಹೋಗೋದಕ್ಕೆ ನಾನು ಬಿಡೋದೂ ಇಲ್ಲ. ಬನ್ನಿ ಮೇಡಮ್, ಬನ್ನಿ ಸಾರ್. ಬನ್ನಿ ಮಹಾಲಕ್ಷ್ಮಿ, ಬನ್ನಿ ಲಾಯರ್ ಸರ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಮಹಾಲಕ್ಷ್ಮಿ. ನೀವು ಬರ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಮಹಾಲಕ್ಷ್ಮಿ. ಸುಳ್ಳು ಹೇಳ್ಬೇಡಿ. ನಾನ್ ಖಂಡಿತ ಬರ್ಬೇಕು ಅಂತ ಮನ್ಸಲ್ಲಿ ತುಂಬಾ ಅನ್ಕೊಂಡಿದ್ದೀರಾ. ಅದಕ್ಕೆ ಇವ್ರ ಹತ್ರ ಅಷ್ಟೊಂದ್ಸಲ ಹೇಳ್ ಕಳ್ಸಿದ್ದೀರಾ. ಆದ್ರೂ ನಾನ್ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರತ್ತಾ? ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ನಿಮ್ಮ ವೈಫ್ನ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಲಾಯರ್ ಸರ್. ಆಕ್ಚುಲಿ ನೀವಿಲ್ಲಿಗೆ ಬಂದಿದ್ದು ನನಗೆ ತುಂಬಾನೇ ಸಂತೋಷ. ಇನ್ಫ್ಯಾಕ್ಟ್ ಈ ಪಾರ್ಟಿ ಹೈಲೈಟೇ ನೀವು ಮಹಾಲಕ್ಷ್ಮಿ. ಬನ್ನಿ ಒಳಗೆ ಬನ್ನಿ. ಯಾಕೆ ಇಲ್ಲಿ ನಿಂತಿದ್ದೀರಿ? ಎರ್ಚ್ ಬಿಡೋದೆ. ಸಾಕು. ಓಕೆ ಮೇಡಮ್, ಅಷ್ಟೇನೆ. ನೆಕ್ಸ್ಟ್ ವಿಡಿಯೋಗ್ರಾಫರ್ ಕೆಲಸ. ಬನ್ನಿ. ಇವರು ನನ್ನ ಸ್ಪೆಷಲ್ ಗೆಸ್ಟ್. ಸ್ವಲ್ಪ ಕ್ಲೋಸ್ ಆಗಿ ಶೂಟ್ ಮಾಡಿ. ಬನ್ನಿ ಮಹಾಲಕ್ಷ್ಮಿ, ನಡೀರಿ. ನೀವೊಳಗೆ ಹೋಗು. ಬನ್ನಿ ಮಹಾಲಕ್ಷ್ಮಿ. ಬಂದೆ.